ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಸಾರ್ವಜನಿಕರು, ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿನ ಏನು ಹೇಳ್ತಾ ಇದ್ರು, ಭಾರತೀಯ ಜನತಾ ಪಾರ್ಟಿ ಸಂವಿಧಾನವನ್ನು ಬದಲಿಸ್ಬಿಡ್ತದೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಅವರು ಹೇಳ್ಕೊಂಡು ತಿರುಗ್ತಾ ಇದ್ರು. ಇವತ್ತು ನಿಜ ಬಣ್ಣ ಬಯಲಾಗಿದೆ. ಇವತ್ತು DK ಶಿವಕುಮಾರ್ ಏನು ಹೇಳಿದ್ದಾರೆ, ಅಗತ್ಯ ಬಿದ್ದರೆ ಸಂವಿಧಾನವನ್ನು ಬದಲಾಯಿಸ್ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹೇಳಿದ್ದಾರೆ? ಮುಸ್ಲಿಮರಿಗೆ ಕಾಂಟ್ರಾಕ್ಟ್ನಲ್ಲಿ 4% ಅವ್ರಿಗೆ ಮೀಸಲಾತಿಗಳನ್ನ ಕೊಡಬೇಕು ಅನ್ನೋದ್ರ ದೃಷ್ಟಿಯಿಂದ ಹೇಳಿದ್ದಾರೆ. ಅದು ಸಂವಿಧಾನದಲ್ಲಿ ಇದೆಯಾ ಅಂದರೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಆ ವಿಚಾರಗಳು ಅಳಕಾಗಿದೆ ಅಂದರೆ ಇಲ್ಲ. ಜಾತಿಗೊಂದು ಮೀಸಲಾತಿ ಕೊಡೋಕ್ಕಾಗತ್ತಾ? ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಾವಿರಾರು ಭಾಷೆಗಳಿದೆ, ಸಾವಿರಾರು ಜಾತಿಗಳಿದೆ. ಪ್ರತಿ ಜಾತಿಗೂ ಸಹ ಮೀಸಲಾತಿಯನ್ನು ಕೊಡಲಿಕ್ಕೆ ಕರ್ನಾಟಕದ ಗೌರ್ಮೆಂಟ್ ಸಿದ್ಧ ಇದೆಯಾ ಅಂದರೆ ಸಾಧ್ಯ ಇದೆ ಅಂದರೆ ಸಾಧ್ಯ ಇಲ್ಲ. ಆದರೆ ತುಷ್ಟೀಕರಣ ಮಾಡೋಕ್ಕೋಸ್ಕರ, ಒಂದು ಜನಾಂಗಕ್ಕೆ ಓಟನ್ನು ಪಡೆಯೋಕ್ಕೋಸ್ಕರ ಇವತ್ತು ಮುಸ್ಲಿಮರಿಗೆ ಅಡಿಯಾಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಬಜೆಟ್ನಲ್ಲೂ ಸಹ ಸುಮಾರು 4,700 ಕೋಟಿ ರೂಪಾಯಿನ ಅವ್ರ ಅಭಿವೃದ್ಧಿಗೆ ಕೊಟ್ಟಿದೆ. ಕೊಡಬೇಡಿ ಅಂತ ಹೇಳೋದಿಲ್ಲ ನಾವು, ಅವ್ರ ಥರ ಬೇರೆ ಜನಕ್ಕೆ ಕೊಡಬೇಡಿ ಅಂತ ಹೇಳೋದಿಲ್ಲ ನಾವು. ಎಲ್ಲರಿಗೂ ಕೊಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 7 ಕೋಟಿ ಜನರಿಗೂ ಸಹ ಕೊಡಬೇಕು, ಸೇರಬೇಕಾದಂಥ ಬಜೆಟ್. ನೀವು ಮಾಡಿರ್ತಕ್ಕಂಥ ಮೀಸಲಾತಿ ಏನು 4% ನಿಮಗೆ ಕೊಟ್ಬಿಟ್ರೆ, ಅವ್ರಿಗೆ ಕೊಟ್ಬಿಟ್ರೆ ಮಿಕ್ಕದವ್ರು ಎಲ್ಲೋಗ್ಬೇಕು ಸ್ವಾಮಿ, ಎಲ್ಲೋಗ್ಬೇಕು? ಅದನ್ನು ಕೇಳಕ್ಕೆ ಹೋದರೆ ಮೀಸಲಾತಿ ಬದಲಾಯಿಸುವಂಥ ಶಕ್ತಿ ನಮಗಿದೆ ಅಂತಕ್ಕಂಥದ್ದನ್ನ ನಿಜ ಬಂಡವಾಳ, ಕಾಂಗ್ರೆಸ್ ನಿಜ ಬಂಡವಾಳ ಇವತ್ತು ಬಯಲಾಗಿದೆ, ಬಯಲಾಗಿದೆ. ಅದಕ್ಕೋಸ್ಕರ ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು. ಅದಕ್ಕೋಸ್ಕರ ಒತ್ತಾಯವನ್ನು ರಾಜ್ಯಾದ್ಯಂತ 224 ಕ್ಷೇತ್ರದಲ್ಲೂ ಸಹ ನಾವು ಹೋರಾಟಗಳನ್ನ ಮಾಡ್ತಾ ಇದ್ವಿ. ಭಾರತೀಯ ಜನತಾ ಪಾರ್ಟಿ ಇದು ಮೊದಲನೇ ಅಂತ. ಇದು ಕೇವಲ ಹೋರಾಟ, ಪ್ರತಿ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅಹೋರಾತ್ರಿ ಹೋರಾಟವನ್ನು ಮಾಡ್ತೀವಿ. ಇನ್ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಮೈಸೂರು ನಗರದಲ್ಲಿ 3 ದಿನಗಳ ಕಾಲ ಬೆಳಿಗ್ಗೆ, ರಾತ್ರಿ, ಸಂಜೆ ಹೋರಾಟ, ನೀವು ರಾಜೀನಾಮೆ ಕೊಡುವವರೆಗೂ ಹೋರಾಟವನ್ನು ನಾವು ನಿರಂತರವಾಗಿ ಮಾಡೋರಿದ್ದೇವೆ. ಹೋರಾಟವನ್ನು ಮುಂದುವರಿಸ್ತೇವೆ. ಸರ್, ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಸಂವಿಧಾನ ಪ್ರತಿಯನ್ನ ಜೇಬನಲ್ಲಿ ಇಟ್ಕೊಂಡು ತಿರುಗಾಡ್ತಾರೆ ಸರ್. ಅಂದ್ರೆ ನಾವು ಸಂವಿಧಾನ ಉಳಿಸ್ತಾ ಇದೀವಿ ಅಂತ. ಇಲ್ಲಿ ನೋಡಿದ್ರೆ ಈ ತರ ಹೇಳಿ. ಇಲ್ಲಿ ನೋಡಿ, ನಮ್ಮ ಸರ್ಕಾರ ಬಂದು, ಮೋದಿಯವ್ರ ಸರ್ಕಾರ ಬಂದ ನಂತರದಲ್ಲಿ 11 ವರ್ಷ ಆಯಿತು. ಎಲ್ಲರೂ ಒಂದು ಪ್ರಯತ್ನ ನಡೆಸಿದ್ಯಾ? ಸಂವಿಧಾನ ಬದಲಿಸುವಂಥ ಪ್ರಯತ್ನ ಎಲ್ಲರೂ ಮಾಡಿದೀವ ನಾವು. ಆದರೆ ನಿಮ್ಮ ಸರ್ಕಾರ ಬಂದು 1.25 ವರ್ಷ ಆಗಿದೆ. ಆಗಲೇ ನೀವು ಮೀಸಲಾತಿ ಕೊಡೋಕ್ಕೋಸ್ಕರ, ಮುಸ್ಲಿಂ ಮೀಸಲಾತಿ ಕೊಡೋಕ್ಕೋಸ್ಕರ ನೀವು ಸಂವಿಧಾನ ಬದಲಾಯಿಸ್ತೀವಿ ಅಂತಕ್ಕಂಥ ನಿಜ ಒಳಗೆ ಮನಸ್ಸಲ್ಲಿ ಏನಿದೆ, ಆತ್ಮದಲ್ಲಿ ಏನಿದೆ, ಬಾಯಿ ಒಳಗಡೆ ಬಂದಿದೆ ಅಷ್ಟೇ ನಿಜ. ಅವ್ರ ಮನಸ್ಸಲ್ಲಿ ಏನಿದೆ, ಕಾಂಗ್ರೆಸ್ ಅವ್ರ ಮನಸ್ಸಲ್ಲಿ ಏನಿದೆ, ಆ ಮನಸ್ಸಲ್ಲಿ ಇರ್ತಕ್ಕಂಥ ವಿಚಾರ ಇವತ್ತು ರಸ್ತೆಗೆ ಬಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲೋದ್ರು ಭಾಷಣ ಮಾಡೋ ಕಡೆ ಹೇಳ್ತಾ ಇದ್ರು, ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಕ್ಕೆ ಮೋಸ ಮಾಡ್ಬಿಡ್ತಾ ಇದ್ದಾರೆ, ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾ ಇದ್ದಾರೆ, ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾ ಇದ್ದಾರೆ ಅಂತೇಳಿ ಇವತ್ತು ಸಹ ಜೋಬೊಳಗಡೆ ಮಡಿಕೊಂಡಿದ್ದಾರೆ. ಮೇಲ್ಗಡೆ ಜೋಬಲ್ಲಿ ಒಂದು ಒಳಗಡೆ ಪ್ರತಿಯನ್ನು ಮಡಿಕೊಂಡಿದ್ದಾರೆ, ಸಂವಿಧಾನದ ಪ್ರತಿಯನ್ನು ಮಡಿಕೊಂಡಿದ್ದಾರೆ. ಆದರೆ ನಿಜಕ್ಕೂ ಸಹ ಇವತ್ತು ಇಡೀ ದೇಶದ ಜನರ ಮುಂದೆ ಕಾಂಗ್ರೆಸ್ಸಿಗರ ಮನಸ್ಥಿತಿ ಬಯಲಾಗಿದೆ. ನಾಟಕೀಯವಾಗಿ ಇಟ್ಕೊಂಡಿದ್ದಾರೆ ಅಂತ. ನಿಜಕ್ಕೂ ಸಹ ನಾಟಕನೇ ಅವ್ರದ್ದು, ನಾಟಕದ ಕಂಪ್ನಿನೇ ಕಾಂಗ್ರೆಸ್. ಇವತ್ತು ನಿಜ ಬಣ್ಣ ಇವತ್ತು ಹೊರಗಡೆ ಬಂದಿಲ್ವಾ? ಇವತ್ತು ಸಾರ್ವಜನಿಕರ ಮನಸ್ಸಲ್ಲಿ ಬಂದಿಲ್ವಾ? ನಿಜಕ್ಕೂ ಸಹ ನಿಮ್ಮ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ? ಪರಿಶಿಷ್ಟ 25,000 ಕೋಟಿ ದುಡ್ಡನ್ನು ನುಂಗಿ ನೀರು ಕುಡಿದ್ರಲ್ಲ ನೀವು. ಕೇಳಿದ್ರೆ ಹೇಳ್ತೀರಾ ಪರಿಶಿಷ್ಟ ಜನಕ್ಕೆ ಕೊಡ್ತಾ ಇದೀವಿ, ಅದ್ರೊಳಗಡೆ ಕೊಡ್ತಾ ಇದೀವಿ. ಅವ್ರು ಮೀಸಲಾಗಿರ್ತಕ್ಕಂಥ ದುಡ್ಡನ್ನ ನೀವ್ಯಾಕೋಸ್ಕರ ಬದಲಾವಣೆ ಮಾಡಿ ಬೇರೆ ಬೇರೆ ನಿಮ್ಮ ಇದಕ್ಕೆ ಸ್ಕೀಮ್ಗೋಸ್ಕರ ಉಪಯೋಗ ಮಾಡ್ತೀರಿ ನೀವು. ಇವತ್ತು ಕೂಡಲೇ ಹೇಳ್ತೀವಿ, ಅವ್ರ ಮೇಲೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒತ್ತಾಯ ಮಾಡ್ತೀನಿ, DK ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು. ಕೊಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಇವತ್ತು ಮಂಡ್ಯದಲ್ಲಿ ಏನು ಪರಿಸ್ಥಿತಿ, ಮಂಡ್ಯ ಜನರನ್ನ ಇವತ್ತು ಛತ್ರಿಗಳು ಹೋಲಿಸಿದ್ದಾರೆ. ಛತ್ರಿಗಳು ಅಂತಕ್ಕಂಥದ್ದು ಹೇಳ್ತಾರೆ. ಯಾವುದಕ್ಕೋಸ್ಕರ ಈ ಭಾವನೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಗೊತ್ತಾಗಿಲ್ಲ. ನಿಮ್ಗೆ ಅಧಿಕಾರದ ಮದ, ಇವತ್ತು ಜನ ನಿಮಗೆ 138-139 ಸೀಟ್ ಕೊಟ್ಬಿಟ್ಟಿದ್ದಾರೆ ಅಂತಕ್ಕಂಥ ಅಧಿಕಾರ ಮದದಲ್ಲಿ ನೀವು ಸಂವಿಧಾನ ಬದಲಿಸ್ತೀವಿ ಅಂತಕ್ಕಂಥ ಹೋಗಿದ್ದೀರಿ. ಮುಂದಿನ ದಿನ ಇದೇ ಜನ ನಿಮಗೆ ಸಂವಿಧಾನ ಬದಲಿಸುವಂಥ ಪ್ರಯತ್ನ ಏನು ಮಾಡಿದರೆ ಆ ಜನನೇ ನಿಮಗೆ, ಪರಿಶಿಷ್ಟ ಜನನೇ ನಿಮಗೆ ಸರಿಯಾಗಿ
ಈಗ ಬುದ್ಧಿ ಕಳಿಸ್ತಾರೆ ಕಾಂಗ್ರೆಸ್ಗೆ. ಇಡೀ ದೇಶದಲ್ಲಿ ಈಗಾಗಲೇ ಬುದ್ಧಿ ಕಳಿಸಿದ್ದಾರೆ. ಇಡೀ ದೇಶದ ಜನ ನಿಮ್ಗೆ ಅಧಿಕಾರ ಕಿತ್ಕೊಂಡು ಮೊನ್ನೆ ದೆಹಲಿ ಚುನಾವಣೆಯಲ್ಲಿ 0, ಮಹಾರಾಷ್ಟ್ರದಲ್ಲಿ ನಿಮ್ಮ ಪರಿಸ್ಥಿತಿ ಏನು, ಹರಿಯಾಣದಲ್ಲಿ ನಿಮ್ಮ ಪರಿಸ್ಥಿತಿ ಏನು, ಇವೆಲ್ಲವನ್ನು ನೋಡಿದಾಗ ನಿಮ್ಮ ಪರಿಸ್ಥಿತಿ ಹದಗೆಟ್ಟೋಗಿದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ದೀಪ ಆರುವಾಗ ದೀಪ ಅತ್ಯಂತ ಉಜ್ವಲಾಗಿ ಉರಿತದಂತೆ ಉರಿಯುವಂತಹ ಒಂದು ಪ್ರಕ್ರಿಯೆ ಶುರುವಾಗಿದೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಂತ್ಯ ಆಗ್ತದೆ ಅಂತಕ್ಕಂಥ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೀನಿ. ಅದೇ ರೀತಿ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು. ಯಾವ ಕಾರಣಕ್ಕೋಸ್ಕರ ನೀವು ಈ ರೀತಿಯಾದಂಥ ವಿಚಾರವನ್ನು ಇಕ್ಕಂದಿದ್ದೀರಿ ಮನಸ್ಥಿತಿ. ನಿಮ್ಮ ಮನಸ್ಥಿತಿಗೆ ನಾವು ಧಿಕ್ಕಾರ ಹೇಳ್ತೀವಿ. ಕೂಡಲೇ ನಿಮ್ಮ ರಾಜೀನಾಮೆ ತಗೋಬೇಕಂತೇಳಿ ರಾಷ್ಟ್ರೀಯ ಅಧ್ಯಕ್ಷರನ್ನ ನಾವು ಒತ್ತಾಯ ಮಾಡ್ತೀನಿ. ನಿಮ್ಗೇನಾದರೂ ಸಂವಿಧಾನ ಬಗ್ಗೆ ಗೌರವ ಇದ್ದರೆ, ಕಿಂಚಿತ್ತಾದ್ರೂ ಗೌರವ ಇದ್ದರೆ ಕೂಡಲೇ ನೀವು ರಾಜೀನಾಮೆ ತಗೊಳ್ಳೇಬೇಕು. ಈ ಕೂಡಲೇ DK ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ವಿಚಾರದಿಂದ ಇವತ್ತು ನಾವು ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ.